ಬಂಗಾರದಂತ ಅತ್ತೆ ಮಾವ ಮುದ್ದಿನ ಸೊಸೆ ಜಡ್ಜ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಮನೆಯ ಕೆಲಸವನ್ನ ಮಾಡಬೇಡಮ್ಮ, ನೀನು ಇನ್ನು ಮುಂದೆ ನೀನು ನಿನ್ನ ಓದಿನ ಕಡೆಗೆ ಗಮನ ಕೊಡು, ನೀನು ನಿನ್ನ ಗುರಿಯನ್ನ ಮುಟ್ಟು ಅಂತ ಹೇಳಿ ಒಂದೇ ಒಂದು ಮಾತನ್ನ ಹೇಳ್ತಾರೆ ಅವರ ಮಾವ. ದೀಪು ಕನ್ವರ್ ಅವರ ಜೀವನ ಎಲ್ಲ ಯುವತಿಯರಿಗೂ ಕೂಡ ಮಾದರಿಯಾಗುವಂಥದ್ದು. ಬಹುತೇಕ ಹೆಣ್ಮಕ್ಳು ತಮ್ಮ ಮದುವೆ ಆದರೆ ಸಾಕು, ಜೀವನವೇ ಮುಗಿತು ಅನ್ಕೋತಾರೆ. ಇನ್ನೇನಪ್ಪ ನನ್ನ ಮದುವೆ ಆಯಿತು, ಇನ್ನು ಮುಂದೆ ಗಂಡ ಮಕ್ಕಳು ಅತ್ತೆ ಮಾವ ಮನೆ ಸಂಸಾರ ಅಂತ ಹೇಳಿ ಅದರಲ್ಲೇ ಮುಳುಗಿ ಬಿಡುವವರು ಜಾಸ್ತಿ. ಆದರೆ ಅದೆಲ್ಲವನ್ನೂ ಮೀರಿ ಬಂದಂಥ ಅದೆಷ್ಟೋ ಸಾಧಕ ಮಹಿಳೆಯರು ಕೂಡ ನಮಗೆ ಕಾಣ್ತಾರೆ. ಇಲ್ಲೋರ್ವ ಮಹಿಳೆಗೆ ಮದುವೆ ಆದ ನಂತರ ಆಕೆಯ ಗಂಡನ ಕುಟುಂಬ ಬೆಂಗಾವಲಾಗಿ ನಿಂತಿತ್ತು. ಅದರ ಪರಿಣಾಮವಾಗಿ ಇಂದು ಆಕೆ ನ್ಯಾಯಾಧೀಶಿಯಾಗಿ ಹೊರಹೊಮ್ಮಿದ್ದಾಳೆ. ಸಾಮಾನ್ಯವಾಗಿ ಮದುವೆ ಆದ ನಂತರ ಗಂಡನ ಮನೆಗೆ ಹೋದ್ಮೇಲೆ ಒಂದು ಹುಡುಗಿ ಆಕೆ ಗಂಡ ಹೇಳಿದ್ದನ್ನೇ ಕೇಳ್ತಾಳೆ. ಅತ್ತೆ ಮಾವ ಏನು ಹೇಳ್ತಾರೆ ಅದಕ್ಕೆ ತಲೆಬಾಗಬೇಕಾಗತ್ತೆ. ಅತ್ತೆ ಮಾವ ಹಾಕಿದ ಗೆರೆಯನ್ನ ದಾಟೋದಿಲ್ಲ. ಹಾಗಾಗಿ ಅಂಥ ಹೆಣ್ಮಕ್ಳು ಗಂಡನ ಮನೆಯಲ್ಲೇ ಕೆಲಸಗಳಲ್ಲಿ ಮುಳುಗಿಬಿಡ್ತಾರೆ. ಆದರೆ ಅದೆಷ್ಟೋ ಅತ್ತೆ ಮಾವ ಕೂಡ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಕೂಡ ತಮ್ಮ ಸೊಸೆಯಂದರಿಗೆ ಬೆಂಬಲವನ್ನ ನೀಡಿದವರು ಕೂಡ ಇದ್ದಾರೆ. ಹಾಗೇನೆ ಇಲ್ಲಿ ತೋರಿಸುವಂತಹ ಹೆಣ್ಣು ಮಗಳಿಗೆ ಕೂಡ ಅವರ ಅತ್ತೆ ಮಾವ ಬಹಳಷ್ಟು ಬೆಂಗಾವಲಾಗಿ ನಿಂತರು. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಮಹಿಳೆಯ ಹೆಸರು ದೀಪು ಕನ್ವರ್ ಅಂತ ಹೇಳಿ. ಮದುವೆಯಾಗಿ 7 ವರ್ಷ ಆಗಿತ್ತು. 5 ವರ್ಷದ ಒಂದು ಹೆಣ್ಣು ಮಗು ಕೂಡ ಜನಿಸಿತ್ತು. ಇಷ್ಟಾದರೂ ಕೂಡ ಆಕೆಯ ಓದಿನ ಹಂಬಲ ಕಡಿಮೆ ಆಗಿರಲಿಲ್ಲ. ಆದರೂ ಕೂಡ ಏನು ಮಾಡೋಕ್ಕಾಗುತ್ತೆ, ಅತ್ತೆ ಮನೆಯಲ್ಲಿದ್ದೇನಲ್ವಾ ಗಂಡನ ಮನೆಯಲ್ಲಿದ್ದೇನಲ್ವಾ, ಅವ್ರು ಹೇಳಿದಾಗೆ ಕೇಳಬೇಕು, ಅಥವಾ ಅವ್ರು ಹೇಳ್ದಿದ್ರು ಕೂಡ ನಾನು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಮನೆಯ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ರು. ಮೊದಲೇ ರೈತಾಪಿ ವರ್ಗದ ಮನೆ ಆಗಿರೋದ್ರಿಂದಾಗಿ ಎಲ್ಲ ಕೆಲಸಗಳನ್ನು ನಿಭಾಯಿಸೋದ್ರ ಜೊತೆಗೆ ತನ್ನ ಓದಿನ ಕಡೆಯೂ ಕೂಡ ಅವಳು ಆಸಕ್ತಿಯನ್ನು ವಹಿಸಬೇಕಾಗಿತ್ತು, ಗಮನವನ್ನು ಹರಿಸಬೇಕಾಗಿತ್ತು. ಆಗ ಅವಳ ಬೆಂಬಲಕ್ಕೆ ನಿಂತವರು ಅವರ ಮಾವ. ಅವರ ಮಾವ ಏನು ಹೇಳಿದ್ರಂದ್ರೆ, ಮನೆಯ ಕೆಲಸವನ್ನು ಮಾಡಬೇಡಮ್ಮ, ನೀನು ಇನ್ನು ಮುಂದೆ ನೀನು ನಿನ್ನ ಓದಿನ ಕಡೆಗೆ ಗಮನ ಕೊಡು, ನೀನು ನಿನ್ನ ಗುರಿಯನ್ನ ಮುಟ್ಟು ಅಂತ ಹೇಳಿ ಒಂದೇ ಒಂದು ಮಾತನ್ನ ಹೇಳ್ತಾರೆ ಅವರ ಮಾವ ತಾನ್ ಸಿಂಗ್. ಆ ಮಾತಿಗೆ ಸ್ಫೂರ್ತಿಯಾದಂಥ ಸೊಸೆ ಇರ್ಲಿ ಮಾವ ಅಂತ ಹೇಳಿ ಮನೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇವರ ಬೆನ್ನಿಗೆ ಅತ್ತೆ ಕೂಡ ನಿಲ್ತಾರೆ. ಅತ್ತೆ ಕೂಡ ಮನೆಯ ಜವಾಬ್ದಾರಿಯನ್ನು ಹೊರ್ತಾರೆ. ಗಂಡ ಕೂಡ ಇವರಿಗೆ ಸಾಥ್ ನೀಡ್ತಾರೆ. ಹಾಗಾಗಿ ಇದೆಲ್ಲರ ಸ್ಫೂರ್ತಿಯ ಫಲವಾಗಿ ಅವರೆಲ್ಲ ಇವಳಿಗೆ ಕೆಲಸವನ್ನು ಬಿಡಿಸಿದ್ರ ಪ್ರತಿಫಲವಾಗಿ ಜೊತೆಗೆ ತನ್ನ ಹಾರ್ಡ್ ವರ್ಕ್ನಿಂದಾಗಿ ಇವತ್ತು ರಾಜಸ್ಥಾನದ ಸಿವಿಲ್ ಜಡ್ಜ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದರ ಮೂಲಕ ಇವತ್ತು ಅವಳು ನ್ಯಾಯಾಧೀಶಿಯಾಗಿ ಹೊರಹೊಮ್ಮಿದ್ದಾರೆ. ದೀಪು ಕನ್ವರ್ ಅವರ ಜೀವನ ಎಲ್ಲ ಯುವತಿಯರಿಗೂ ಕೂಡ ಮಾದರಿಯಾಗುವಂಥದ್ದು. ಯಾಕಂತೇಳಿದ್ರೆ ವರದಕ್ಷಿಣೆಗೋಸ್ಕರ ಪೀಡಿಸುವಂಥ ಅತ್ತೆ ಮಾವಂದರು, ಕೆಲಸ ಮಾಡಿದ್ರು ಕೂಡ ಮಾಡು ಅಂತ ಹೇಳುವಂತಹ ಗಂಡನ ಮನೆಯವರ ಎಷ್ಟೋ ಉದಾಹರಣೆಗಳನ್ನು ನಾವು ಕಾಣ್ತೇವೆ. ಆದರೆ ಇಂತಹ ಅತ್ತೆ ಮಾವ ಸಿಗೋದು ಅಪರೂಪ ಅಂತಾನೆ ಹೇಳ್ಬೋದು. ಹಾಗಾಗಿ ಇಂತಹ ದೀಪು ಕನ್ವರ್ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರ ಅತ್ತೆ ಮಾವ ಕೂಡ ಎಲ್ರಿಗೂ ಕೂಡ ಇಲ್ಲಿ ಮಾದರಿ ಆಗ್ತಾರೆ. ಆಕೆಯ ಗಂಡ ಕೂಡ ಎಲ್ರಿಗೂ ಇಲ್ಲಿ ಮಾದರಿ ಆಗ್ತಾರೆ. ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಅತ್ತೆ ಮಾವ ನಿಮ್ಮ ಗಂಡ ಹೇಗಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದೊಂದು ಸ್ಫೂರ್ತಿದಾಯಕ ಸ್ಟೋರಿಯನ್ನ ಹೇಳುವ ಪ್ರಯತ್ನ ನಮ್ದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. B.N. Coach International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. B.N. Coach International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. B.N. Coach International Public School fosters learning skills with all amazing books. ಸ್ಕೂಲ್ ಬಸ್, ಸಿಸಿಟಿವಿ ಸೌಲಭ್ಯವಿದೆ. ಹಾಡು ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ ಬಿಎನ್ ಖೋತ್ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.